ಜ್ಯೋತಿರ್ಗಮಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯ ನಮಃ. ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ಶ್ರೀನಿವಾಸ ಗುರುಜಿಯ ನಮಸ್ಕಾರಗಳನ್ನು ಮಾಡ್ತಾ, ವಿಶೇಷವಾದಂತಹ ಸಂಚಿಕೆ ಇದೆ ನಿಮಗೆ. ತಾವೆಲ್ಲರೂ ಸಹ ತಪ್ಪದೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಈ ದಿನ ವಿಶೇಷವಾದಂತಹ ಒಂದು ವಿಷಯವನ್ನೇ ಹೇಳ್ತೇನೆ ನಾನು ನಿಮಗೆ. ನಿಮ್ಮ ಮನೆಗಳಲ್ಲಿ ನೀವು ಪ್ರತಿನಿತ್ಯವೂ ಸಹ ಅನ್ನವನ್ನು ಮಾಡ್ತೀರಿ. ಏನು ಮಾಡ್ತೀರಿ ಅಂದರೆ, ಆ ಅನ್ನ ಬೇಯಬೇಕಾದ್ರೆ ಸ್ವಲ್ಪ ನೀವು ಅದಕ್ಕೆ ಉಪ್ಪನ್ನು ಹಾಕ್ತೀರಿ. ಆ ಅನ್ನಕ್ಕೆ ಉಪ್ಪನ್ನು ಹಾಕೋದ್ರಿಂದ ನಾವು ಏನಾಗುತ್ತೆ ಅಂತಂದರೆ, ಋಣಬಾಧೆಗಳಿಗೆ ಗುರಿಯಾಗ್ತೇವೆ. ನಾವು ಯಾರಿಗೋ ಒಬ್ರಿಗೆ ಅನ್ನವನ್ನು ದಾನ ಕೊಡ್ತೀವಿ, ನಮ್ಮ ಮನೇಲಿ ನಾವೇ ಊಟವನ್ನು ಮಾಡ್ತೀವಿ ಅಂತ ಅಂದರೆ, ನಾವು ಒಬ್ಬ ವ್ಯಕ್ತಿಯ ಋಣಕ್ಕೆ ನಾವು ಅಲ್ಲಿ ಗುರಿ ಆಗ್ತೇವೆ. ನೀವು ಕೇವಲ ಅನ್ನವನ್ನು ಮಾತ್ರ ಮಾಡಬೇಕು. ನೀವು ಮೊದಲು ಒಂದು ಸಂಪ್ರದಾಯಗಳಿತ್ತು, ನೀವು ನೋಡಬಹುದು. ಬಾಳೆ ಎಲೆ ಊಟವನ್ನು ಮಾಡಬೇಕು ಅಂದರೆ ಮೊದಲು ಏನು ಮಾಡ್ತಿದ್ರು ಅಂದರೆ, ಎಲೆಗೆ ಮೊದಲು ಉಪ್ಪನ್ನು ಬಡಿಸ್ತಿದ್ರು. ತಗೊಳಪ್ಪ, ನಿನ್ನ ಋಣ ಇಲ್ಲಿಗೆ ಮುಕ್ತಾಯವಾಗಲಿ. ಈ ಪದಾರ್ಥಗಳು ಬೇರೆಯಾಗಿದ್ದಾಗಲೇ ಅದಕ್ಕೆ ಅರ್ಥ. ಅದರಲ್ಲೂ ಸಹ ಅನ್ನಕ್ಕೆ ಏನಕ್ಕೆ ಹಾಕಬಾರ್ದು ಅಂತಂದರೆ, ನಾವು ಅಕ್ಕಿಯನ್ನು ನಾವು ಚಂದ್ರನಿಗೆ ಹೋಲಿಸ್ತೇವೆ. ಅಕ್ಕಿ ಭತ್ತದ ಧಾನ್ಯವನ್ನು ನಾವು ಚಂದ್ರನಿಗೆ ಹೋಲಿಸ್ತೇವೆ, ಉಪ್ಪನ್ನು ಮೃತ್ಯುಂಜಯನಿಗೆ ಹೋಲಿಸ್ತೇವೆ. ಒಂದು ಜಾತಕವನ್ನು ಪರಿಶೀಲನೆ ಮಾಡಿದಾಗ, ಯಾವಾಗ ಚಂದ್ರ ಕ್ರೂರದಲ್ಲಿರ್ತಾನೋ ಮೃತ್ಯುದೋಷಗಳು ಬರುತ್ತೆ, ಅವನಿಗೆ ಆಯಸ್ಸಿಗೆ ಕಂಟಗಳು ಬರುತ್ತೆ, ಅವನಿಗೇನೋ ಮುಂದೆ ಏನೋ ಅನಾಹುತಗಳಾಗುತ್ತೆ ಅಂತ ಒಂದು ಕ್ಲೂ ಅನ್ನು ಕೊಡುತ್ತೆ ಆ ಚಂದ್ರಗ್ರಹ. ಈ ಚಂದ್ರನ ಜೊತೆಯಲ್ಲಿಯೇ ಮೃತ್ಯುವು ಸೇರ್ಕೊಂಡ್ರೆ, ಮೃತ್ಯುಂಜಯನೂ ಸೇರ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಊಟದಲ್ಲೂ ಅಜೀರ್ಣತೆ ಇರುತ್ತೆ, ಜೊತೆಯಲ್ಲಿ ನಿಮಗೆ ಒಂದು ಋಣಬಾಧೆ ಎನ್ನುವಂಥದ್ದು ನಿಮಗೆ ಬಾಧೆ ಆಡಲಿಕ್ಕೆ ನಿಮಗೆ ಶುರುವನ್ನು ಮಾಡುತ್ತೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಅಂದರೆ, ಆದಷ್ಟು ಸಹ ಅಡಿಗೆ ಮಾಡುವಂತಹ ಪದಾರ್ಥಗಳಲ್ಲಿ ಆದಷ್ಟು ಸಹ ನಾವು ಉಪ್ಪನ್ನು ಉಪಯೋಗಿಸಬಾರ್ದು. ಅದಕ್ಕೆ ಅನ್ನಕ್ಕೆ ಮಾತ್ರ ನಾನು ಹೇಳುವಂಥದ್ದು, ಅನ್ನಕ್ಕೆ ಮಾತ್ರ. ಹಾಗಾದರೆ ಗುರುಗಳೇ, ನಾವು ಸಾಂಬಾರಿಗೆಲ್ಲ ಉಪ್ಪು ಹಾಕ್ತೀವಿ, ಬೇರೆ ಬೇರೆ ಪದಾರ್ಥಗಳಿಗೆ ಉಪ್ಪು ಹಾಕ್ತೀವಿ. ಖಂಡಿತವಾಗಿ ಹಾಕಬೇಕು. ಅದಕ್ಕೆ ಏನಕ್ಕೆ ಅಂತ ಅಂದರೆ, ಅದು ಯಾವುದೂ ಸಹ ತರಕಾರಿಗಳು ಯಾವುದೂ ಸಹ ಧಾನ್ಯಗಳು ಅನ್ನಿಸ್ಕೊಳ್ಳೋದಿಲ್ಲ ಅದು. ಆದರೆ ಇದು ಅಕ್ಕಿ ಇದೆಯಲ್ಲ, ಇದೊಂದು ಧಾನ್ಯ ಅನ್ನಿಸ್ಕೊಳುತ್ತೆ. ಅದೇ ನೀವು ಮುದ್ದೆಗೆ ಉಪ್ಪು ಹಾಕ್ತೀರಾ? ಹಾಕೋದಿಲ್ಲ. ಮುದ್ದೆಯನ್ನು ಮಾಡ್ತೀರಲ್ಲ, ಉಪ್ಪು ಹಾಕೋದಿಲ್ಲ ಅದಕ್ಕೆ. ಅದು ಇದಕ್ಕೇ ನೀವು ಉಪ್ಪು ಹಾಕ್ತೀರಿ. ಅನ್ನ ಮಾಡಬೇಕಾದ್ರೆ ಉಪ್ಪು ಹಾಕ್ತೀರಿ. ಆದರೆ ಒಂದು ಪದಾರ್ಥಕ್ಕೆ ಉಪ್ಪನ್ನು ಹಾಕಲೇಬೇಕು. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವುದಕ್ಕಾಗಿ ಹಾಕಬೇಕು ಅಂದರೆ, ನೀವು ಹಾಕಿರ್ತೀರಿ, ಉಪ್ಪಿನಕಾಯಿ ಇಕ್ಕಿರ್ತೀರಲ್ಲ, ಅದರಲ್ಲಿ ಉಪ್ಪಿನಕಾಯಿಗೂ ಉಪ್ಪು ಹಾಕ್ತೀರಿ. ಅದು ಸ್ವಲ್ಪ ಹೇರಳವಾಗಿಯೇ ಹಾಕಬೇಕು ಅದಕ್ಕೆ. ಏನಕ್ಕಾಗಿ ಅಂತ ಅಂದರೆ, ಅಲ್ಲಿ ನೀವು ಹಾಕುವಂಥದ್ದು ಮಸಾಲೆ ಪದಾರ್ಥಗಳಿದೆಯಲ್ಲ, ಆ ಮಸಾಲೆ ಪದಾರ್ಥಕ್ಕೆ ನಾವು ಒಂದು ಬೇರೆಯ ರೂಪದ ಒಂದು ಪರ್ಯಾಯ ಮಾರ್ಗವನ್ನು ನಾವು ಹೇಳ್ತೀವಿ. ಆದರೆ ಅದು ವಿಶೇಷವಾಗಿ ದೈತ್ಯ ಸಂಬಂಧಪಟ್ಟಂಥದ್ದು. ದೈವತಾ ಸ್ವರೂಪದಲ್ಲಿದ್ದರೆ ದೈತ್ಯ ಸ್ವರೂಪವಾಗಿರುವಂಥದ್ದು. ಖಾರ ಘಾಟು ಅಂತಂದಾಗ ನಾವೇನು ಹೇಳ್ತೀವಿ ಹೇಳಿ? ಸ್ವಲ್ಪ ಒಂದು ಬೇರೆ ವಿಭಿನ್ನವಾದಂತಹ ಅರ್ಥವನ್ನು ಕೊಡ್ತೀವಿ. ಅದಕ್ಕೆ ನೀವು ಸ್ವಲ್ಪ ಉಪ್ಪನ್ನು ಹಾಕಿ ಶಾಂತಿಯನ್ನು ಮಾಡಲೇಬೇಕು. ಆದರೆ ಈ ಅನ್ನ ಅನ್ನುವಂಥದ್ದು ಶಾಂತವಾಗಿದೆ, ಅದಕ್ಕೆ ಉಪ್ಪು ಹಾಕಿ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಅಶಾಂತಿಯನ್ನು ಮಾಡ್ತೇವೆ. ಆವಾಗ ಮನೆಗಳಲ್ಲಿ ಏನಾಗುತ್ತೆ, ನಿಮಗೆ ಒಂದು ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಸೃಷ್ಟಿಯಾಗುತ್ತೆ, ಒಂದು ಋಣಬಾಧೆಗಳು ಸೃಷ್ಟಿಯಾಗುತ್ತೆ. ಅಲ್ಲಿ ಋಣಬಾಧೆಗಳು ಸೃಷ್ಟಿಯಾದಾಗ ಮನೆಗಳಲ್ಲೇ ಸಣ್ಣ ಸಣ್ಣ ವಿಭಿನ್ನ ಅಭಿಪ್ರಾಯಗಳು, ವಿಭಿನ್ನವಾದಂತಹ ಮಾತುಗಳು, ಘರ್ಷಣೆಗಳು ಮತ್ತು ಊಟದಲ್ಲಿ ಸ್ವಲ್ಪ ಅಜೀರ್ಣತೆಗಳು ಇವೆಲ್ಲವೂ ಸಹ ಕಾಡಲಿಕ್ಕೆ ನಿಮ್ಮನ್ನು ಶುರು ಮಾಡುತ್ತೆ. ಆದರೆ ನಾನು ಹೇಳುವಂಥದ್ದು, ಈ ಚಂದ್ರನನ್ನು ಮತ್ತು ಮೃತ್ಯುಂಜಯನನ್ನು ಎರಡನ್ನೂ ಸಹ ಒಟ್ಟಿಗೆ ಸೇರಿಸಬೇಡಿ. ಇವನು ಸಪ್ರೇಟಾಗಿರಲಿ, ಇವನು ಸಹ ಸಪ್ರೇಟಾಗಿರಲಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡು ಊಟವನ್ನು ಮಾಡಬೇಕು. ನಂತರದಲ್ಲಿ ನಿಮಗೆ ಸಾಧ್ಯವಾದರೆ ಮೃತ್ಯುಂಜಯ ಜಪವನ್ನು ಮಾಡಿಕೊಳ್ಬೇಕು. ನಾನು ಹೇಳುವಂಥದ್ದು ಆದಷ್ಟು ಇದನ್ನು ಅವಾಯ್ಡ್ ಮಾಡಬೇಕು. ಕೆಲವು ಜನಗಳಲ್ಲಿ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ತಾರೆ. ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಹಾಕ್ತಾರೆ, ಎಲ್ಲರೂ ಹಾಕೋದಿಲ್ಲ. ಆದರೆ ನೀವು ಹಾಕಬಾರ್ದು. ಹಾಕಬೇಕಾದ್ರೆ ನೀವು ಅಕಸ್ಮಾತ್ ಬೇಕು ಅಂದಾಗ ನಿಮಗೆ ಎಲೆಯಲ್ಲಿಯ ಪಕ್ಕದಲ್ಲಿ ಬಡಿಸ್ಕೊಂಡು ಊಟ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಾಗ ಋಣಬಾಧೆಯಿಂದ ನಾವು ದೂರವಾಗ್ತೀವಿ. ಋಣಬಾಧೆ ನಮ್ಮನ್ನು ಜನ್ಮಾಂತರಕ್ಕೂ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡಿಬಿಡುತ್ತೆ. ಒಬ್ಬ ಋಣಕ್ಕೆ ನಾವು ಬಂದಿದ್ದೀವಿ ಅಂತ ಅಂದರೆ, ಆ ಋಣ ತೀರಿಸುವಂಥದ್ದು ಅಷ್ಟು ಸುಲಭವಾದಂತಹ
ಮಾರ್ಗವಾಗಿರೋದಿಲ್ಲ. ಅದು ಪ್ರಾರಂಭದಲ್ಲಿ ಅದು ಒಂದು ರೀತಿಯಾದಂತಹ ಋಣ ಇದ್ದರೆ ಹೋಗ್ತಾ 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 ನಾವು ಅದು ಬಾಧೆಗೆ ಶುರುವಾಗುತ್ತೆ. ಅದಕ್ಕೆ ನಾವು ಋಣ ಬಾಧೆ ಅಂತ ಹೇಳ್ತಿರ್ತೀವಿ. ಆ ಬಾಧೆಗಳು ಯಾವ ರೀತಿಯಲ್ಲಾದರೂ ಆಗಿರ್ಬೋದು. ಅಂದರೆ ನಾನು ಕೇವಲ ಹೇಳುವಂಥದ್ದು ಬರೀ ಉಪ್ಪಿನ ಋಣವೇ ಅಲ್ಲ, ಋಣಗಳು ತುಂಬ ಇರುತ್ತೆ. ಮಾತೃ ಋಣ, ಪಿತೃಋಣ, ಸೋದರರು ಎಲ್ಲ ಋಣಗಳು ಇರುತ್ತೆ. ಅದರಲ್ಲಿ ಈ ಉಪ್ಪಿನ ಋಣ ಅನ್ನುವಂಥದ್ದು ತೀರಿಸಲಾಗದಲ್ಲಿರುವಂತಹ ಉಪ್ಪಿನ ಋಣಗಳು. ಆದ್ದರಿಂದ ಈ ಉಪ್ಪನ್ನು ಹಾಕಬೇಕಾದ್ರೆ ನಾವು ಭಾಳ ಜಾಗ್ರತೆಯಿಂದ ಎಚ್ಚರಿಕೆಯನ್ನು ವಹಿಸ್ಕೊಂಡು ಆದಷ್ಟು ಸಹ ಅನ್ನವನ್ನು ಮಾಡಬೇಕಾದ್ರೆ ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ. ಬೇಕಂದಾಗ ಪಕ್ಕದಲ್ಲಿ ನೀವು ಇಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆವಾಗ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಭೃತ್ಯುದೋಷಗಳು ಮೊದಲು ಪರಿಹಾರವಾಗುತ್ತೆ. ಭೃತ್ಯುದೋಷಗಳು ನಿಮಗೆ ಮೊದಲು ಪರಿಹಾರವಾಗಬೇಕು ಅಂತ ಅಂದರೆ ನಾವು ಈ ಉಪ್ಪು ಮತ್ತು ಅಕ್ಕಿಯನ್ನು ಮಿಶ್ರಣ ಮಾಡುವುದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದನ್ನು ವಿಶೇಷವಾದಂತಹ ಸಂಚಿಕೆ ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ. ಮುಂದೆ ನೋಡಬೇಕು ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಮುಂದೆ ಇನ್ನೂ ವಿಚಾರಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ಜ್ಯೋತಿರ್ಗಮಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.